ಒಂದು ಕಾಲದಲ್ಲಿ ಒಂದು ಅರಣ್ಯದಲ್ಲಿ ಆಮೆ ಮತ್ತು ಮೊಲ ಇವತ್ತು ಬೇರೆಯದೇ ದುನುಕು ಮಾಡಿಕೊಂಡು ಬಾಳುತ್ತಿದ್ದರು. ಮೊಲವು ತುಂಬಾ ವೇಗವಾಗಿ ಓಡುತ್ತಿತ್ತು. ಅದಕ್ಕೆ ತನ್ನ ವೇಗದ ಮೇಲೆ ತುಂಬಾ ಗರ್ವ, ಆದರೆ ಆಮೆ ನಿಂತು ನಿಂತು ಚುಕ್ಕಾಣಿ ಗತಿಯಲ್ಲೇ ಸಾಗುತ್ತಿತ್ತು. ಒಂದು ದಿನ ಮೊಲ ಆಮೆಯನ್ನು ನೋಡಿ ಹಿಗ್ಗುಹಿಗ್ಗುತ್ತಾ ಹೇಳಿತು, ನೀನು ಹೇಗೆ ಇಷ್ಟೊಂದು ನಿಧಾನವಾಗಿ ನಡೆಯಬಹುದು? ನನ್ನ ಮುಂದೆ ನಿನ್ನ ಗತಿ ಹಾಸ್ಯಾಸ್ಪದವಾಗಿದೆ. ಆಮೆ ಶಾಂತವಾಗಿ ಉತ್ತರಿಸಿದಳು, ನೀನು ಎಷ್ಟೇ ವೇಗವಿರಲಿ, ನಿರಂತರ ಪ್ರಯತ್ನ ಇದ್ದರೆ ಯಶಸ್ಸು ಸಿಕ್ಕುತ್ತೆ. ನಾನು ನಿನ್ನ ಜೊತೆ ಓಟ ಸ್ಪರ್ಧೆ ಮಾಡಬಹುದು. ಮೊಲನಿಗೆ ತುಪ್ಪ ತುಂಬಿದಂಥ ಭಾವನೆ ಆಯಿತು. ಸರಿ, ಓಟ ಸ್ಪರ್ಧೆ ನಾಳೆ ಬೆಳಿಗ್ಗೆ ಅಂತ ದುಡುಕಿ ಕುಳಿತಿತು. ಮುಂದಿನ ದಿನ ಓಟ ಶುರುವಾಯಿತು. ಮೊಲ ಒಂದು ಕ್ಷಣದಲ್ಲಿ ಬಹುದೂರ ಓಡಿತು. ಆದರೆ ದಾರಿ ಮಧ್ಯೆ ಒಂದು ಮರದ ಕೆಳಗೆ ವಿಶ್ರಾಂತಿಗೆ ಕುಳಿತಿತು. ಆಮೆ ಇನ್ನೂ ದೂರದಲ್ಲಿದೆ. ನಾನು ಜಾಸ್ತಿ ಸಮಯ ಇಟ್ಟು ಕೂರಬಹುದು ಅಂದುಕೊಂಡು ಮೊಲ ನಿದ್ದೆಗೆ ಜಾರಿತು. ಆಮೆ ನಿಧಾನವಾಗಿ, ಆದರೆ ನಿಲ್ಲದೆ ಮುಂದೆ ಸಾಗುತ್ತಾ ಸಾಗುತ್ತಾ ಕೊನೆಗೂ ಗುರಿಯನ್ನು ತಲುಪಿತು. ಮೊಲ ನಿದ್ರೆಯಿಂದ ಎದ್ದು ನೋಡಿದಾಗ ಆಮೆ ಗುರಿ ತಲುಪಿದಂತಾಗಿ ಸ್ಪರ್ಧೆ ಗೆದ್ದಿದ್ದಳು. ಈ ಕಥೆಯ ಮೋರಲ್: ನಿರಂತರ ಪ್ರಯತ್ನ ಹಾಗೂ ಧೈರ್ಯದಿಂದಲೂ ಯಶಸ್ಸು ಸಾಧ್ಯ, ಗರ್ವ ಮತ್ತು ಆಲಸ್ಯದಿಂದ ಸೋಲು ಸಂಭವಿಸುತ್ತದೆ. ಆಮೆಯ ಶ್ರದ್ಧೆ ಮತ್ತು ನಂಬಿಕೆ ಮೊಲದ ಗರ್ವ ಮತ್ತು ನಿರ್ಲಕ್ಷ್ಯಕ್ಕಿಂತ ಶ್ರೇಷ್ಠವೆಂದು ಈ ಕಥೆ ನಮಗೆ ಬೋಧಿಸುತ್ತದೆ.